Hi guys, welcome back to my another new video and vlog also. ಹಣ ಬಂದ ಗೈಸ್ ಇವತ್ತೇನ್ ವ್ಲಾಗ್ ಮಾಡಕ್ಕೆ ಮನ್ಸಿಲ್ಲ ಅನ್ನೋಕ್ಕಿಂತ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನಂದು ಡೈಲಿ ಲೈಫಲ್ಲಿ ಏನ್ ಮಾಡ್ತಿರ್ತೀನಿ ಅದೇ ತೋರ್ಸೋದೇ ವ್ಲಾಗ್ ಅಲ್ಲ. ಸೊ ಇವತ್ತು ನಾನು ಏನು ಓದ್ತಿದ್ದೀನಿ ಅನ್ನೋದು ಹೇಳ್ತೀನಿ ಗೈಸ್. ನಾನು PGCET ಓದ್ತಿದ್ದೀನಿ ಫಾರ್ MBA PGCET ಓದ್ತಿದ್ದೀನಿ ಗೈಸ್. ಆಲ್ರೆಡಿ ನಾನು 2021-24 ಬ್ಯಾಚ್ ಡಿಗ್ರಿ ಮುಗಿಸಿದ್ದು. ಬಟ್ ನನಗೆ ಒಂದು ವರ್ಷ ಮೊನ್ನೆ ಏನು ರೀಸೆಂಟಾಗಿ 2024 ಆಗಸ್ಟಲ್ಲಿ ಎಕ್ಸಾಮ್ ಆಯ್ತು. ಆಗಸ್ಟಲ್ಲಿ ಎಕ್ಸಾಮ್ ಆಯ್ತಲ್ಲ. ಸೊ ಅದಕ್ಕೆ ನಾನು ಐ ಡಿಡಂಟ್ ಅಟೆಂಡ್ ಬಿಕಾಸ್ ಸಮ್ ಹೆಲ್ತ್ ಇಶ್ಯೂ ಇತ್ತು. ಹಾಗಾಗಿ ಅಟೆಂಡ್ ಆಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಈ ವರ್ಷನೂ ಕೂಡ ಮತ್ತೆ PGCET ಓದ್ತಿದ್ದೀನಿ. ಆ್ಯಂಡ್ ಗೈಸ್, ನಾನು ಎಷ್ಟೋ ನನ್ನ ಫ್ರೆಂಡ್ಸ್ ಅಥವಾ ನಾನು ಏನು ನನ್ನ ಕ್ಲಾಸಲ್ಲಿ ನೋಡ್ತಿರ್ತೀನಲ್ಲ, ಎಷ್ಟೋ ಜನಕ್ಕೆ PGCET ಯಾವ್ದು ಬುಕ್ ಓದಬೇಕು, ಏನು ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಕ್ವಶನ್ಸ್ ಗೈಸ್. PGCET ಅನ್ನೋದು ನೋಡೋಕೆ ಅಷ್ಟೇ ಈಜಿ ಗೈಸ್, ಅದನ್ನು ಸ್ವಲ್ಪ ಟಫೇ. ಆ್ಯಂಡ್ ಏನು ಓದ್ಬೇಕನ್ನೋದೇ ಗೊತ್ತಾಗಲ್ಲ ಅಂದ್ರೆ ಮಿನಿಮಮ್ ಸಬ್ಜೆಕ್ಟ್ ಐತೆ, ಬಟ್ ನಮ್ಗೆ ಅದೇ ಓದೋದೇ ಜಾಸ್ತಿ ಆಗ್ಬಿಟ್ಟೈತೆ. ಸೊ ಹೀಗಾಗಿ ನಾನಿವತ್ತು ನಿಮಗೆ ಎಲ್ಲಕ್ಕೂ ಸೊಲ್ಯೂಷನ್ಸ್ ಹೇಳ್ತೀನಿ. ನನಗೇನು ಪರ್ಸ್ನಲಿ ಯಾವ್ಯಾವ ಇಶ್ಯೂಸ್ ಗೊತ್ತಾಗಿದೆ ಫ್ರೆಂಡ್ಸಿಂದ, ಸೊ ಅದನ್ನೆಲ್ಲ ನಾನು ಹೇಳ್ತೀನಿ. ಫಸ್ಟ್ ಇಶ್ಯೂ ಅಂದರೆ PGCETಗೆ ಏನು ಮಾಡಬೇಕು, ಯಾವ ರಿಸೋರ್ಸಿಂದ ನಾವು ಇನ್ಫಾರ್ಮೇಷನ್ನ ತಗೋಬೇಕು, ಯಾವ ಬುಕ್ಸ್ ಬೆಟರ್, PGCET ಎಕ್ಸಾಮ್ಸ್ ಯಾವಾಗ, PGCET ಮೀನ್ಸ್ ಹಾಲ್ ಟಿಕೆಟ್ ಅಪ್ಲೈ ಮಾಡೋದು ಯಾವಾಗ, ಇದೆಲ್ಲ ಸಿಕ್ಕಾಪಟ್ಟೆ ಕ್ವಶನ್ಸ್ ಇರುತ್ತೆ ಗೈಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಗೈಸ್, PGCET ಆಲ್ಮೋಸ್ಟ್ ಆಲ್ 6 ಸೆಮೆಸ್ಟರ್ಸ್ ಎಕ್ಸಾಮ್ ಆದಮೇಲೆ ಅಥವಾ ಇನ್ನೊಂದು 2 ಎಕ್ಸಾಮ್ಸ್ ಅಥವಾ 1 ಎಕ್ಸಾಮ್ಸ್ ಇರ್ಲಕ್ಕಾಗಿನೇ PGCET ಎಕ್ಸಾಮ್ಸ್ ನಡೆಸ್ತಾರೆ. ಈ ವರ್ಷ ಆಲ್ರೆಡಿ ಮೊನ್ನೆ KE ಅವರು ಒಂದು ಅಪ್ಡೇಟ್ ಮಾಡವ್ರೆ ಟ್ವಿಟರಲ್ಲಿ. ಮೇ ಅಲ್ಲಿ ಹಾಲ್ ಟಿಕೆಟ್ ಮೀನ್ಸ್ ಅಪ್ಲೈ ಮಾಡೋಕ್ಕೆ, ಅರ್ಜಿ ಹಾಕ್ಲಿಕ್ಕೆ ಆಪ್ಷನ್ ಸ್ಟಾರ್ಟ್ ಅಂತೆ. ಆ್ಯಂಡ್ ಜೂನಲ್ಲಿ ಎಕ್ಸಾಮ್ಸ್ ಅಂತೆ. ಅದು ನೆವರ್ ಗೈಸ್, ಅದು ಯಾವತ್ತಾಗ ಚಾನ್ಸೇ ಇಲ್ಲ. ಬಿಕಾಸ್ ಇವಾಗ 5th ಸೆಮ್ ಮುಗಿದು ಇನ್ನು 6th ಸೆಮ್ ಸ್ಟಾರ್ಟ್ ಆಗೈತಿ. ಇವಾಗ ಇದು ಆಲ್ರೆಡಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಡಿಗ್ರಿನೇ ಮುಗಿದಿರಲ್ಲ ಗೈಸ್. 2 ಇಂಟರ್ನಲ್ಸ್ ಅಷ್ಟೇ ಆಗಿರ್ತಾವ. ಸೊ ಹಾಗಾಗಿ ಮಾಡಕ್ಕೆ ಚಾನ್ಸೇ ಇಲ್ಲ ಗೈಸ್. 6 ಸೆಮೆಸ್ಟರ್ ಎಕ್ಸಾಮ್ಸ್ ಅಟ್ಲೀಸ್ಟ್ 1 or 2 ಎಕ್ಸಾಮ್ಸ್ ನಿಮ್ದು ಇನ್ನ ರಿಮೈನಿಂಗ್ಸ್ ಇದ್ದ ಮೇಲೇನೆ PGCET ಎಕ್ಸಾಮ್ಸ್ ಮಾಡ್ತಾರೆ. ಅಟ್ಲೀಸ್ಟ್ ನಾವು PGCET ಯಾವಾಗ ನಡೆಯುತ್ತೆ ಅಂತ ತಿಳ್ಕೊಬೇಕಂದ್ರೆ, ಲೈಕ್ KE ಅವ್ರು ಹೇಳೋ ಪ್ರಕಾರ ಏನಾಗಲ್ಲ ಗೈಸ್. ಅವ್ರು 2 to 3 ಡ್ರಾಫ್ಟ್ ಟೈಮ್ ಟೇಬಲ್ ಬಿಡ್ತಾವ್ರೆ ಪಕ್ಕ. ಅದಂತೂ ಇವಾಗ ಜೂನ್ ಅಂತ ಹೇಳವ್ರೆ, ಜೂನ್ ಆದ್ಮೇಲೆ ಜೂನ್ ಎಂಡ್ ಅಂತ ಒಮ್ಮೆ ಹೇಳ್ತಾವ್ರೆ, ಜೂನ್ ಎಂಡ್ ಆದ್ಮೇಲೆ ಜುಲೈಲಿ ಒಮ್ಮೆ ಟೈಮ್ ಕೊಡ್ತಾವ್ರೆ. ಅದು ಜುಲೈಲಿ ಆದ್ರೆ ಆಗ್ಬಹುದು, ಇಲ್ಲ ಅಂದ್ರೆ ಆಗಸ್ಟ್ ಆರ್ ಸೆಪ್ಟೆಂಬರ್ ಹೇಳಕ್ಕಾಗಲ್ಲ. ಆಗಸ್ಟ್ ಮಂತ್ ಅಂತೂ ಆಲ್ಮೋಸ್ಟ್ PGCET ಎಕ್ಸಾಮ್ಸ್ ಆಗೇ ಆಗುತ್ತೆ. ಸೊ ಹೀಗಾಗಿ ಇವಾಗಿಂದ ಪ್ರಿಪ್ರೇಷನ್ ಮಾಡ್ರಿ ಗೈಸ್. PGCET ಅನ್ನೋದು ಸುಮ್ಮನೆ ಈಸಿ ಇರುತ್ತೆ ಹಂಗೆಲ್ಲ ಅಲ್ಲ. ಸುಮ್ಮನೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಹೆಂಗಿರುತ್ತೆ ಅಂತ. ಆ್ಯಂಡ್ ನಾವು ಕಲ್ತಿರೋದಕ್ಕೂ PGCET ಎಕ್ಸಾಮ್ಸ್ ಇರೋದಕ್ಕೆ ಏನು ಸಂಬಂಧ ಇರಲ್ಲ ಗೈಸ್. ಇವಾಗ ಕಾಮರ್ಸ್ ಮುಗಿಸ್ಕೊಂಡು BBA, BCom ಆ್ಯಂಡ್ BCA ಅದವ್ರು ಎಲ್ಲರೂ MCA ಮಾಡ್ತಾರೆ. BCom ಆ್ಯಂಡ್ BBA ಅದವ್ರೇನೆ MBA ಓದಕ್ಕೆ ಬರೋದು. ನಮ್ಗೆ ಏನು ಗೊತ್ತಿರಲ್ಲ ಗೈಸ್. ರೀಸನಿಂಗ್ ಗೊತ್ತಿರಲ್ಲ, ರೀಸನಿಂಗ್ ಹೋಗ್ಲಿ ಬಿಡ್ರಿ. ಕ್ವಾಂಟ್ ಏನು ಗೊತ್ತಿರುತ್ತೆ ಗೈಸ್. ನಾವು ಕಾಮರ್ಸ್ ಮುಗಿಸ್ಕೊಂಡು BBA, BCom ಮಾಡಿದ್ಮೇಲೆ ಕ್ವಾಂಟ್ಸ್ ಏನು ಗೊತ್ತಿರುತ್ತೆ ನಮಗೆ. ಅಕೌಂಟ್ಸ್, ಫೈನಾನ್ಸ್ ಬಿಟ್ಟರು ಫೈನಾನ್ಸು, HR, ಮಾರ್ಕೆಟಿಂಗು, ಇವು ಅಂತ ಇವು ಕಲ್ತಿರ್ತೀವಿ. ಅವ್ರ ಅಕೌಂಟ್ಸು, ಅದು ಇನ್ಕಮ್ ಟ್ಯಾಕ್ಸು, GSTನೋ ಮತ್ತು ಸ್ಟ್ಯಾಟ್ಸು ಅದೆಲ್ಲ ಕಲ್ತ್ಬಿಟ್ಟಿರ್ತಾರೆ. ಏನು ಗೊತ್ತಿರುತ್ತೆ ಕ್ವಾಂಟ್ಸ್? ಏನು ಗೊತ್ತಿರಲ್ಲ ಗೈಸ್. ಸೈನ್ಸಿಂದ ಬಂದರೆ ಒಂದು ಸ್ವಲ್ಪ ಗೊತ್ತಿರುತ್ತೆ, ಬಟ್ ಅದನ್ನು ಇಲ್ಲೆಲ್ಲ ನೆನಪಾಗ್ಬಿಟ್ಟಿರ್ತಾರೆ. ಅವ್ರಿಗೆ ಏನು ನೆನಪೇ ಇರೋದಿಲ್ಲ. ಸೊ ಹೀಗಾಗಿ ಕ್ವಾಂಟ್ಸ್ ಟಫ್ ಆಗುತ್ತೆ. ಇಂಗ್ಲೀಷು ಹೆಂಗೋ ನಡಿಬೋದು, ಮ್ಯಾನೇಜ್ ಮಾಡ್ಬೋದು. GK ಗೈಸ್, ಎಲ್ರಿಗೂ ತಲೆ ತಿನ್ನೋದೇ GK. ನಮ್ದು ಈ ಫೀಲ್ಡಲ್ಲಿ ಏನು ನಾವು BBA, BCom ಮುಗಿಸ್ಕೊಂಡ್ಬರ್ತೀವಲ್ಲ, ನಮಗೆ GK ಅಂದರೆ ಒಂಥರ ಹೊರೆ ಗೈಸ್. ಅದೊಂದು ಸಿಕ್ಕಾಪಟ್ಟೆ ವೇಟ್. ಯಾವ್ದು ಓದಬೇಕು, ಏನು ಓದಬೇಕು ಒಂದು ಅಂದಾಜಿರಲ್ಲ. ಕೋಚಿಂಗ್ನಲ್ಲಿ ಹೇಳಿದ್ದು
ಕೋಚಿಂಗಲ್ಲಿ ಹೇಳಿದ್ದು ಅಥವಾ ನಾವು ಎಲ್ಲಿ ನೋಡ್ತೀವಲ್ಲ ನಮ್ಗೆ ಎಷ್ಟು ಅವ್ರು ಹೇಳ್ತಾವ್ರೆ ಗೈಸ್. ಈ ಸದ್ ಏನು ನಮ್ದು ಟೈಮ್ ಟೇಬಲ್ ಅಂತೀವಿ ನೋಡು, ಬ್ಲೂ ಪ್ರಿಂಟ್ ಐತಲ್ಲ ಸಿಲೆಬಸ್ ಕಾಪಿ, ಅದ್ರಲ್ಲಿ ಎಷ್ಟು ಕೊಟ್ಟವ್ರೆ ಗೈಸ್? ಸ್ವಲ್ಪ ಕೊಟ್ಟವ್ರು. ನಿಮ್ಗೆ ಬೇಕಿದ್ರೆ ನಾನು ಸಿಲೆಬಸ್ ಕಾಪಿನೂ ಅಪ್ಲೋಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ, ನೀವು ನೋಡ್ಕೋಬಹುದು ಏನೇನ್ ಸಿಲೆಬಸ್ ಐತಿ ಅಂತ. ಬಟ್ ಅವರು ಬರೀ ಟಾಪಿಕ್ ಕೊಟ್ಟವ್ರೆ. ಇವಾಗ ರೀಸನಿಂಗ್ ಆದ್ಮೇಲೆ ಲೈಕ್ ಇಂಗ್ಲಿಷ್ ಅಂತ ಅನ್ಕೊಳ್ಳಿ, ಇಂಗ್ಲಿಷ್ ಅಂದ್ಮೇಲೆ ಬೇಸಿಕ್ ಇಂಗ್ಲಿಷ್ ಅಂತ ಕೊಟ್ಟವ್ರೆ. ಬೇಸಿಕ್ ಇಂಗ್ಲಿಷ್ ಅಲ್ಲಿ ಏನೇನು ಓದ್ಬೇಕು? ಗ್ರಾಮರ್ ಪಾರ್ಟ್ಸ್ ಓದ್ಬೇಕು, ಟೆನ್ಸ್ ಓದ್ಬೇಕು, ವರ್ಬ್, ನೌನ್, ಪ್ರಿಪೋಸಿಷನ್, ಅಡ್ವರ್ಬ್, ಕ್ವಶನ್ ಟ್ಯಾಗು, ಆಕ್ಟಿವೈಸ್ ಪ್ಯಾಸಿವೈಸ್, ಮತ್ತೆ ಸಿಕ್ಕಾಪಟ್ಟೆ ಇರುತ್ತೆ ಗೈಸ್, ಸಿಕ್ಕಾಪಟ್ಟೆ ಇರುತ್ತೆ. ಜಿ ಕೆ ಅಂದ್ಮೇಲೆ ಇಂಡಿಯನ್ ಜಿ ಕೆ ಅಂತೆ, ಕಾನ್ಸ್ಟಿಟ್ಯೂಷನ್ ಅಂತೆ, ರೀಸೆಂಟ್ ಇದು ಕರೆಂಟ್ ಅಫೇರ್ಸ್ ಅಂತೆ. ಇಷ್ಟೇ, ಜಸ್ಟ್ ಒಂದು 4-5 ಅಷ್ಟೇ ಟಾಪಿಕ್ ಕೊಡ್ತವ್ರೆ. ಅದ್ರಲ್ಲಿ ಡೆಪ್ತ್ ಹೋಗ್ಬೇಕು ನಾವು. ಕಂಪ್ಯೂಟರ್, ಬೇಸಿಕ್ ಕಂಪ್ಯೂಟರು, ಮೆಮೊರಿ, ಮತ್ತೆ ಕಂಪ್ಯೂಟರ್ ಲ್ಯಾಂಗ್ವೇಜಸ್, ಅವು ಅರ್ಥಮೆಟಿಕ್, ಅವು ಎಲ್ಲ ಇದು ಇರ್ತಾವಲ್ಲ, ಬೈನರಿ, ಡೆಸಿಮಲ್, ಅದೆಲ್ಲ ಇಷ್ಟೇ ಕೊಡ್ತಾರೆ. ಬಟ್ ಅದರಲ್ಲಿ ಡೀಪ್ ಹೋಗ್ಬೇಕು ನಾವು. ಮತ್ತೆ ನಾವು ಆಪರೇಟಿಂಗ್ ಸಿಸ್ಟಮ್ ಕಲಿಬೇಕು, ಸಿಕ್ಕಾಪಟ್ಟೆ ಇರುತ್ತೆ ಗೈಸ್. ಸುಮ್ಮನೆ ನಮ್ಗೆ ಅನ್ಸುತ್ತೆ ಅಷ್ಟೇ. ಸೊ ಇವಾಗ ನಾನು ಯಾವ ಬುಕ್ ಓದಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ನಾನು ಬುಕ್ ತಗೊಂಡಿನಿ ಅಷ್ಟೇ. ನಾನು 2 years ಬ್ಯಾಕೆ PCT ತಗೊಂಡಿನಿ. ನಾನು ಫಸ್ಟ್ ಇಯರ್ ಡಿಗ್ರಿ ಮುದ್ಮೇಲೆ ಬುಕ್ ತಗೊಂಡಿದ್ದು. ಬಟ್ ನಾನು ತೆಗೆದು ನೋಡೇ ಇಲ್ಲ ಅದಕ್ಕೆ ಆ ವರ್ಷ. ಪ್ರೀವಿಯಸ್ ಇಯರ್ ಸ್ವಲ್ಪ ನೋಡಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ. ಬಟ್ ನಾನು ಜಾಸ್ತಿ ಬುಕ್ ಏನು ಓದಲ್ಲ ಗೈಸ್. ಸುಮ್ಮನೆ ಯಾವಾಗಾದ್ರೂ ಒಮ್ಮೆ ಓದ್ತಿರ್ತೀನಿ. ಎವ್ರಿ ಟೈಮ್ ಮೀನ್ಸ್ ಚಂತಕ ಬರೀ ವಿಡಿಯೋ ನೋಡಿ ಸುಮ್ಮನೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಬುಕ್ ಓದೋದು. ಸೊ ಹೀಗಾಗಿ ನಾನು ತಗೊಂಡಿರೋದು ಸ್ವಪ್ನ ಬುಕ್ ಹೌಸಲ್ಲಿ ಗೈಸ್. ಇದೆ ನೋಡಿ ಗೈಸ್ ಬುಕ್ಸ್. ನಿಮಗೆ ಉಲ್ಟಾ ಕಾಣಿಸುತ್ತೆ ಐ ಥಿಂಕ್. MBA ಎಂಟ್ರೆನ್ಸ್ ಎಕ್ಸಾಮ್ 2023 ಅಂದರೆ 24-23 ಅಲ್ಲಿ ಎಕ್ಸಾಮ್ ಆಗಿರೋದು ಬುಕ್ ತಗೊಂಡಿದ್ದು ಗೈಸ್. ನಾನು 24 ಮೊನ್ನೆ ಆಗಿತ್ತು, ಅದು ಎಕ್ಸಾಮ್ ಇದ್ರಲ್ಲಿ ಇಲ್ಲ ಕ್ವಶನ್ ಪೇಪರು. ಆ್ಯಂಡ್ ಕ್ವಶನ್ ಪೇಪರ್ ಇಲ್ಲ. ಆ್ಯಂಡ್ 2025 ಅಂದ್ರೂ ಇನ್ನು ನೆಕ್ಸ್ಟ್ ಐತೆ. ಕೆಮೆಟ್, VTU ಏನೈತೆ ಗೈಸ್, ಇದು BU ಅಂತ ಐತೆ ಗೈಸ್. ಇದು ಬಂದು ವಸಂತ ಬುಕ್ ಹೌಸ್ ಅವ್ರದ್ದು. ಸಿಕ್ಕಾಪಟ್ಟೆ PCT ರಿಲೇಟೆಡ್ ಬುಕ್ಸ್ ಐತೆ. ಇದು ನನಗೆ ಸ್ವಪ್ನ ಬುಕ್ ಹೌಸಲ್ಲಿ ಸಿಕ್ಕಿದ್ದು. ಇದ್ರದ್ದು ಅರೌಂಡ್ ಪ್ರೈಸು ನೋಡ್ತಿರ್ಬೋದು ಗೈಸ್, ಇಲ್ಲಿ 650. ಸೊ BBA, BCA ಮೀನ್ಸ್ MBA, MCA, MTech, MArch ಎಲ್ಲ ಬುಕ್ಸು ಸಿಗುತ್ತೆ. ಇದು ಬಂದ್ಬಿಟ್ಟು ಇದ್ರಲ್ಲಿ ನೋಡಿ ಗೈಸ್ ಇಷ್ಟಲ್ಲಿ ಈ ಬುಕ್ಕಲ್ಲಿ ಕೆಮ್ಯಾಟ್, ಸಿಮ್ಯಾಟ್ ಎಲ್ಲ ಕ್ವಶನ್ ಪೇಪರ್ಸು ಐತೆ. ಚಲೋ ಐತೆ ಗೈಸ್. ಓದಕ್ಕೆ ಏನು ಆ ಥರ ತೊಂದರೆ ಇಲ್ಲ, ಓದ್ಬೋದು. ನಿಮಗೆ ನಾನು ಆನ್ಲೈನಲ್ಲಿ ಹೇಳ್ತೀನಿ, ಆನ್ಲೈನಲ್ಲಿ ಸಿಗುತ್ತೆ. ನಾನು ಚೆಕ್ ಮಾಡಿದೆ, ಇವಾಗ ಹೇಳ್ತೀನಿ ಗೈಸ್ ನಿಮಗೆ. 1-2 seconds ನನ್ನ ಅಮೆಝಾನಲ್ಲಿ ನಿಮಗೆ ತೋರಿಸ್ತೀನಿ ಗೈಸ್. ನೀವಿಲ್ಲಿ ನೋಡ್ಬೋದು PCT MBA ಬುಕ್ಸು. ಇಲ್ಲಿ ನೋಡಿ ಗೈಸ್, ಇದು ನಾನು ತಗೊಂಡಿರೋ ಸೇಮ್ ಬುಕ್ಕು. ಬಟ್ 2023 ತನಕ ಅಷ್ಟೇ ಐತೆ ಗೈಸ್. ನೀವು 2023 ಇರೋದನ್ನ ತಗೋಬೇಡಿ, ಯಾಕಂದ್ರೆ ರಿಮೈನಿಂಗ್ 1 ವರ್ಷದ ಕ್ವಶನ್ ಪೇಪರ್ಸ್ ನಿಮಗೆ ಸಿಗಲ್ಲ. ಸೊ ಇದರಲ್ಲಿ ಬೆಸ್ಟ್ ಅಂದ್ರೆ ದಿಸ್ ಒನ್ ಗೈಸ್, PCT MBA. ಬಟ್ ಇದು ಯಾವುದು ಸನ್ಸ್ಟಾರ್ ಪಬ್ಲಿಷರ್ಸ್ ಐತೆ ನೋಡಿ ಗೈಸ್. ಇದು 2025 ತನಕ ಐತೆ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ನಾನು ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಚೆಕ್ ಮಾಡಿದೆ, ಬಟ್ ಇಲ್ಲಿ ಕೂಡ ಸನ್ಸ್ಟಾರ್ ಪಬ್ಲಿಷರ್ಸ್ದೇ ಐತೆ ಗೈಸ್. ಈ ವಸಂತ ಬುಕ್ ಹೌಸ್ದು ಲಾಸ್ಟ್ 2023 ತನಕ ಅಷ್ಟೇ ಅವ್ರು ಪಬ್ಲಿಷ್ ಮಾಡಿದ್ದು. ಇನ್ನ 1 ವರ್ಷ ಅದು ಈಗ ಬಿಟ್ಟಿಲ್ಲ. ಇನ್ಮೇಲೆ ಬಿಡ್ತಿರ್ಬೋದು ಅನ್ಸುತ್ತೆ ಐ ಥಿಂಕ್. ಅವ್ರ ಎಕ್ಸಾಮ್ ನಿಯರ್ ಇದ್ದಾಗೆ ಬಿಡೋದು. ಸೊ ನೋಡಿ ಗೈಸ್. ಆ್ಯಂಡ್ ಗೈಸ್, ನೀವು ನಾನು ಪ್ರೆಫರ್ ಮಾಡೋದಾದರೆ ಆನ್ಲೈನ್ಗಿಂತ ನಿಮಗೆ ಆನ್ಲೈನ್ ಲೈಕ್ ಎಲ್ಲಾದರೂ ನೀವು ವಿಲೇಜಲ್ಲಿ ಇರ್ತಿದ್ರೆ ಅಥವಾ ಸುಮ್ಮನೆ ಯಾವುದೋ ಲೋಕಲ್ ಲೈಕ್ ನಾರ್ಮಲ್ ಯೂನಿವರ್ಸಿಟೀಸಲ್ಲಿ ಇದ್ದರೆ, ಅಟೋನಮಸ್ ಇಲ್ಲ, ನೀವು ದೊಡ್ಡ ಸಿಟಿಯಲ್ಲಿ ಕಲಿತಿರಲಿಲ್ಲ, ದೊಡ್ಡ ಸಿಟಿಯಲ್ಲಿ ಕಾಲೇಜ್ ಇರಲಿಲ್ಲ ಅಂದರೆ, ಲೈಕ್ ಡಿಸ್ಟಿಕಲ್ಲಿ ಇರಲಿಲ್ಲ ಅಂದರೆ, ನಿಮಗೆ ತಾಲೂಕಲ್ಲಿ ಇದೆಲ್ಲ PCT ಸಿಗೋ ಡೌಟ್ ಗೈಸ್ ನನ್ಗೆ ಅನ್ಸೋದ ಪ್ರಕಾರ. ಸೊ ಹೀಗಾಗಿ ಆನ್ಲೈನಲ್ಲಿ ತರಿಸಿ, ಅದೇ ಯಾವುದು ಸನ್ಸ್ಟಾರ್ ಪಬ್ಲಿಷರ್ಸ್ದೇ ನಡೆಯುತ್ತೆ. ಏನು 10-20 rupees ಅಷ್ಟೇ ವೇರಿ ಆಗ್ಬೋದು, ಏನು ಜಾಸ್ತಿ ವೇರಿ ಆಗಲ್ಲ. ಇಫ್ ನೀವೇನಾದರೂ ದೊಡ್ಡಂಥ ಸಿಟಿ, ಧಾರವಾಡ, ಹುಬ್ಳಿ, ಬೆಳಗಾವಿ, ಯಾವುದೇ ಸಿಟಿಯಲ್ಲಿ ಇರಲಿ, ಎಲ್ಲ ಕಡೆನೂ ಸ್ವಪ್ನ ಬುಕ್ ಹೌಸ್ ಐತೆ.
100% ಸ್ವಪ್ನ ಬುಕ್ ಹೌಸ್ ಅಲ್ಲಿ ಬುಕ್ ಸಿಗುತ್ತೆ. ಇನ್ ಕೇಸ್ ಖಾಲಿ ಆಗಿದ್ರು ಅವ್ರು ಇಂತಿಷ್ಟು ದಿನದಲ್ಲಿ ಅಂತ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ನೀವು ತಗೋಬಹುದು. ಇನ್ನ 7 months ಐತೆ, 6 to 7 months ಐತೆ ಎಕ್ಸಾಮ್ಸ್ಗೆ. ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಗೈಸ್. ಅದರಲ್ಲಿ ಸ್ವಲ್ಪ ನೀವು ಬುಕ್ಸ್ ಓದೋದು ಅಷ್ಟು ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಒಂದು 2011-12 ಇಂದ 2024 ಒಂದು 10-12 ವರ್ಷದ ಕ್ವಶನ್ ಪೇಪರ್ಸ್ ಇರ್ಬೋದೇನೋ. ಅಂಡ್ ಸಮ್ ಅವ್ರೆ ಕರೆಂಟ್ ಅಫೇರ್ಸ್ ಅವು ಏನ್ ಟಾಪಿಕ್ಸ್ ಇದಲ್ಲ, ಕ್ವಾಂಟ್, ರೀಸನಿಂಗ್, GK, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಗ್ಲಿಷ್, ಅದರ್ ರಿಲೇಟೆಡ್ ಸಮ್ ಇಂಪಾರ್ಟೆನ್ಸ್ ಇದ್ದಿದ್ದು ಇಷ್ಟಲ್ಲಿ ನೋಟ್ ಮಾಡಿರ್ತಾರೆ ಅಷ್ಟೇ ಗೈಸ್. ಬಟ್ ನಿಮ್ಗೆ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಯಾವ ತರ ಸೊಲ್ಯೂಷನ್ ಮಾಡಿದ್ದಾರೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ಗೈಸ್. ಸಿಕ್ಕಾಪಟ್ಟೆ ಮೆಥಡ್ಸ್. ಇಲ್ಲಿ ನೀವು ಇನ್ ಕೇಸ್ ಕೋಚಿಂಗ್ ಅಥವಾ ಏನೇ ತಗೊಂಡ್ರು ಅಲ್ಲಿ ಶಾರ್ಟ್ ಕಟ್ಸ್ ಅಂತ ಹೇಳ್ತಾರೆ. ನಿಮ್ಗೆ ಟೈಮ್ ನ ಸೇವ್ ಮಾಡಬಹುದು ಎಕ್ಸಾಮ್ಸ್ ಅಲ್ಲಿ. ಅಲ್ಲಿ ಫಾರ್ಮುಲಾ ಬೇಸಿಸ್ ಮಾಡಿರ್ತಾರೆ ಇನ್ ಬುಕ್ಸ್ ಅಲ್ಲಿ. ಸೊ ನಿಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ಗೈಸ್. ಇವಾಗ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ಗೈಸ್, ಸಿಂಪಲ್ ಇಂಟ್ರೆಸ್ಟ್ ಆದ್ರೆ ಇಲ್ಲಿ ಶಾರ್ಟ್ ಕಟ್ಸ್ ಇರುತ್ತೆ. ಅಂದ್ರೆ ಎಲ್ಲ ಕಡೆ PTR /100 ಅದೇ ಹಚ್ ಮಾಡ್ತಾರೆ. ಬಟ್ ಸಮ್ ಪ್ರಾಬ್ಲಮ್ಸ್ ಶಾರ್ಟ್ ಕಟ್ ಬೇಸ್ ಇರುತ್ತೆ ಗೈಸ್. 1 ಲೈನ್ 2 ಲೈನ್ ನಲ್ಲೇ ಮಾಡ್ಬೋದು. ಸೊ ಆ ತರ ಕ್ವಶನ್ಸ್ ನ ನೀವು ಕೋಚಿಂಗ್ ಅಲ್ಲಿ ತಗೊಳ್ಳಿ. ನಿಯರ್ಲಿ 670 rupees ಬೇಕು ಗೈಸ್. ಡೆಲಿವರಿ ಚಾರ್ಜಸ್ ಎಲ್ಲ ಹಿಡಿದ್ರು ಅರೌಂಡ್ 700 rupees ಒಂದು ಬುಕ್ಕಿಗೆ ಕೊಡ್ತೀವಿ. ನೀವು ಇನ್ ಕೇಸ್ ಎಲ್ಲಾದ್ರೂ ಕೋಚಿಂಗ್ ಜಾಯ್ನ್ ಆದ್ರೆ 4000 to 4500 ಅಲ್ಲಿ ಕೋಚಿಂಗ್ ಜಾಯ್ನ್ ಆಗ್ಬೋದು. ಅಂಡ್ ನಾನು ಕೂಡ ಒಂದು ಕೋಚಿಂಗ್ ಜಾಯ್ನ್ ಆಗಿನಿ. ಆ ಕೋಚಿಂಗ್ ಯಾವ್ದಂತ ನಾ ಇಲ್ಲಿ ಹೇಳಕ್ಕಾಗಲ್ಲ, ಮತ್ತೆ ಸುಮ್ಮನೆ ರಿಸ್ಕ್ ಬೇಡ ನನಗೆ. ಇನ್ ಕೇಸ್ ನಿಮಗೆ ಕೋಚಿಂಗ್ ಬೇಕು ಅಂದ್ರೆ ನನಗೆ ಪರ್ಸನಲ್ ನಾನು ಇನ್ಸ್ಟಾ ID ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನನಗೆ ಪರ್ಸನಲ್ DM ಮಾಡಿ, ನಾನು ನಿಮ್ಗೆ ಹೇಳ್ತೀನಿ ಯಾವ ತರ ಐತೆ ಏನು ಎತ್ತ ಅಂತ. ಆನ್ಲೈನ್ ಕೋಚಿಂಗ್ ಗೈಸ್, ಆನ್ಲೈನ್ ಕೋಚಿಂಗ್ ಕೊಡ್ತಾವ್ರೆ, ಸಖತ್ತಾಗೈತೆ. ನನಗೆ ಪರ್ಸನಲಿ ಇಷ್ಟ ಆಗೈತೆ. ನಾನು ಪ್ರೀವಿಯಸ್ ಇಯರ್ ಕೂಡ ತೊಗೊಂಡಿದ್ದೆ. ಈ ವರ್ಷನೂ ಸುಮ್ಮನೆ ಖಾಲಿ ಕೂತೇನ್ ಮಾಡೋದು ಅಂತ ತಗೊಂಡಿನಿ. ಅಂಡ್ ಭಯ ಕೂಡ ಐತೆ ಗೈಸ್. ನಂಗೆ ಚಲೋ ಕಾಲೇಜ್ ತಗೋಬೇಕಂತ ಎಲ್ರಿಗೂ ಡ್ರೀಮ್ ಇದ್ದೇ ಇರುತ್ತೆ. ಅಂಡ್ ಎಷ್ಟೋ ಜನ ಹೇಳ್ತಾರೆ MBA ಮಾಡಿ ಏನು ಕಿದ್ದಬ್ಬಾಕದೈತೆ ಅಂತ. ಅದು ಅವ್ರವ್ರ ಒಪಿನಿಯನ್. ನನಗೆ ಪರ್ಸನಲಿ ಚಲೋ ಕಾಲೇಜ್ಗೆ ಹೋಗ್ಬೇಕಂತ ಐತೆ. ಅಂಡ್ ಬಿಲೋ 500, ಬಿಲೋ 100, ಬಿಲೋ 1000 ರ್ಯಾಂಕಿಂಗ್ ತೆಗೆಯೋದು ತುಂಬಾ ಕಷ್ಟ ಗೈಸ್. 1 ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು, ನಾನು ಯಾವ ಕೋಚಿಂಗಲ್ಲಿ ಇದ್ದೀನಿ, ಇನ್ ಕೇಸ್ ನಮ್ಮ ಜೊತೆನೆ ನೀವು ಕಲಿತೀರಿ, ನಮ್ಮ ಕೋಚಿಂಗಲ್ಲಿ ನೀವು ನನ್ನ ಮೀನ್ಸ್ ಇಬ್ಬರು ಎಲ್ಲರೂ ಆನ್ಲೈನಲ್ಲಿ ಮೀಟ್ ಆಗೋಣ ಅಂದರೆ ನಂಗೆ ಪರ್ಸ್ನಲಿ DM ಮಾಡಿ. ಸೊ ನಾನು ಇನ್ಸ್ಟಾಗ್ರಾಮ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದೇನು ನನಗೆ ಫಾಲೋ ಮಾಡಿ ಅಂತ ಏನು ಹೇಳಲ್ಲ ಗೈಸ್, ಬಿಕಾಸ್ ಅದು ನಿಮ್ಮ ಇಷ್ಟ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಹಾಕ್ತೀನಿ. ಸೊ ನೀವು ನನ್ನ ಕೇಳಿ ನಾನು ಹೇಳ್ತೀನಿ. ಇನ್ ಕೇಸ್ ನಾ ಟೀಚರ್ಸ್ಗೂ ಮಾತಾಡ್ತೀನಿ. ಇನ್ ಕೇಸ್ ಏನಾದರೂ ಎನಿ ಆಫರ್ಸ್ ಕೊಡ್ತಾವ್ರ ಅಥವಾ ಒಂದು 5% ಡಿಸ್ಕೌಂಟ್ ಏನಾದ್ರು ಕೊಡ್ತಾವ್ರ ಅಂತ ಕೇಳ್ತೀನಿ. ಅದ್ರ ಮೇಲೆ ನಮ್ದು ಕೋಚಿಂಗ್ದು ಫೀಸ್ 4500 ಐತೆ ಗೈಸ್. ಇನ್ ಕೇಸ್ ನಿಮಗೆ 5% ಅಂದರೆ ಡಿಸ್ಕೌಂಟು 4500ಗೆ 450, 10% ಆಗುತ್ತೆ. 222 rupees ಗೈಸ್. 220 rupees ಗೈಸ್. 225 rupees ಅಷ್ಟೇ ನಿಮಗೆ ಸೇವ್ ಆಗುತ್ತೆ. ಸೊ ಹಿಂಗಾಗಿ ಇಷ್ಟೇ ಗೈಸ್. ಬುಕ್ಸ್ ಒಂದಿದೆ, ಸಿಲೆಬಸ್ಸು ನಾನು ಹಾಕಿರ್ತೀನಿ. ನಾನು ಅವಾಗಲೇ ಹೇಳ್ದಾಗೆ ಸಿಲೆಬಸ್ ಕಾಪಿ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ್ಯಂಡ್ ಎನಿ KEA ರಿಲೇಟೆಡ್, PGCET ರಿಲೇಟೆಡ್ ಅಪ್ಡೇಟ್ಸ್ ಬೇಕಾದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾದಲ್ಲಿ ಕೂಡ ನನ್ನ ಪರ್ಸ್ನಲ್ DM ಮಾಡಿ ನಾನು ಹಾಕಿರ್ತೀನಿ. KEIN ಮೇಲೆ ಫುಲ್ ಗೈಸ್, ಫುಲ್ ಒಂದಾದ್ಮೇಲೆ ಅಪ್ಡೇಟ್ಸ್. ಒಂದ್ಸಾರಿ ಡಾಕ್ಯುಮೆಂಟ್ ಬಿಡ್ತಾನೆ, ಒಂದ್ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಡ್ತಾನೆ, ಒಂದ್ಸಾರಿ ಟೈಮ್ ಬಿಡ್ತಾನೆ. ಆ ಟೈಮ್ ಇನ್ನ ಅಷ್ಟು ಇದು ಆಗಲಿಲ್ಲ ಅಂದ್ರೆ, ಸಫಿಷಿಯೆಂಟ್ ಆಗಲಿಲ್ಲ ಅಂದ್ರೆ ಮತ್ತೊಂದು ಟೈಮ್ ಬಿಡ್ತಾರೆ. ಹಂಗೆ ಅಪ್ಡೇಟ್ಸ್ ಮೇಲೆ ಅಪ್ಡೇಟ್ಸ್ ಬಿಡ್ತಾನೆ ಹೋಗ್ತಿರ್ತಾರೆ. ಸೊ ಹೀಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ನನ್ನ ಚಾರ್ಜಿಂಗ್ ಆಯಿತು ಗೈಸ್ ಲ್ಯಾಪ್ಟಾಪ್ದು, ಇವಾಗ ಹಾಕಬೇಕು. ಇಷ್ಟೇ ಗೈಸ್. ಇವತ್ತು ನನಗೂ ಲಾಗ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಈ ಥರ ಇನ್ಮೇಲೆ ನಾನು ಎಲ್ಲನೂ ಮಾಡಿರ್ತೀನಿ. ಸೊ ನನಗೆ ಲಾಗು ಹೊರಗೆಲ್ಲ ತಿರ್ಗಾಡೋಕೆ ಹೋಗೋಕ್ಕಾಗಲ್ಲ. ಈ ಥರ ಏನಾದರೂ ಒಂದೊಂದು ನನಗೂ ಕಂಟೆಂಟ್ ಆಗ್ತದೆ, ನಿಮಗೂ ಹೆಲ್ಪ್ ಆಗ್ತದೆ. ಐ ಆಮ್ ಓಪನ್ ಬುಕ್ ಗೈಸ್. ಎಲ್ಲ ಇದ್ದಂಗೆ ಹೇಳ್ಬಿಟ್ಟಿರ್ತೀನಿ ಅಷ್ಟೇ. ಯಾರೇನಾದರೂ ಅನ್ಕೊಳ್ಳಿ, ನನಗೇನಾಗಬೇಕು ಅಷ್ಟೇ ಗೈಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ಮತ್ತೆ ನನಗೆ ರಿಮೈನಿಂಗ್ದು ಏನು ಕ್ವಶನ್ ಕೇಳಬೇಡಿ ಗೈಸ್. ಆ ಗೌರ್ಮೆಂಟ್ ಎಕ್ಸಾಮ್, ಈ ಗೌರ್ಮೆಂಟ್ ಎಕ್ಸಾಮ್ ನನಗೂ ಅದಕ್ಕೂ ಭಾಳ ದೂರದ ವಿಷಯ.
ಪಿ ಸಿ ಟಿ ಅಷ್ಟೇ ಕೇಳಿ ಗೈಸ್. ಪಿ ಸಿ ಟಿ ಕೇಳಿ, ನಿಮಗೆ ಕಟ್ ಆಫ್ ಯಾವ ರೀತಿ ಆಗುತ್ತೆ, ನಿಮ್ದು ಇನ್ ಕೇಸ್ ರಿಸಲ್ಟ್ ಬಂದ ಮೇಲೂ ಕೇಳಿ ಗೈಸ್, ನನಗೆ ನಾನು ಇರ್ತೀನಿ. ನನಗಿಂತ ಚಲೋ ಬಂದ್ರು ಖುಷಿ, ನನಗಿಂತ ಕಮ್ಮಿ ಬಂದ್ರು ಖುಷಿನೇ. ಯಾಕಂದ್ರೆ ಅವಾಗ ಕಾಂಪಿಟೇಟರ್ ಒಬ್ರು ಹಿಂದೆ ಉದ್ದಂಗೆ ಆದ, ಇನ್ನೊಬ್ರು ಕಾಂಪಿಟೇಟರ್ ಮುಂದೆ ಬಂದಂಗೆ ಆತಾರೆ. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ನನಗೆ ಕಟ್ ಆಫ್ ಬಂದ ಮೇಲೆ ಹೇಳ್ತೀನಿ ಗೈಸ್, ಯಾವ ಥರ ನೀವು ಚೂಸ್ ಮಾಡ್ಕೋಬೇಕು, ನಿಮ್ಮ ಮಾರ್ಕ್ಸ್ ಮೇಲೆ, ಪ್ರೀವಿಯಸ್ ಇಯರ್ ಯಾವ ಥರ ಇತ್ತು, ಈ ವರ್ಷ ಪ್ರೀವಿಯಸ್ ಇಯರ್ ಕಟ್ ಆಫ್ ಹೆಂಗಿತ್ತು, ಯಾವ ಕ್ಯಾಟಗರಿ ಯಾವ ಥರ ಇತ್ತು, ಫೀಸ್ ಎಷ್ಟಿತ್ತು, ನಾನು ಎಲ್ಲಾನು ಹೇಳ್ತಾ ಹೋಗ್ತೀನಿ. KA ಫೀಸ್ ಎಷ್ಟಿರುತ್ತೆ, ಕಾಲೇಜ್ ಫೀಸ್ ಎಷ್ಟಿರುತ್ತೆ, ಇದೆಲ್ಲ ಕ್ಯಾಟಗರಿ ಎಷ್ಟು ಮ್ಯಾಟ್ರ್ ಆಗುತ್ತೆ. ಕೆಲವೊಬ್ರು ಕ್ಯಾಟಗರಿನೇ ಗೊತ್ತಿರಲ್ಲ ಗೈಸ್. ನನ್ನ ಫ್ರೆಂಡ್ಸ್ಗೆ ಎಷ್ಟು ಜನ ಕ್ಯಾಟಗರಿನೇ ಗೊತ್ತಿಲ್ಲ. ಅವರೆಲ್ಲ ಆಂಧ್ರ, ಇಲ್ಲಿ ತೆಲಂಗಾಣ ಈ ಸೈಡ್ದೆಲ್ಲ ಸ್ಟೂಡೆಂಟ್ಸ್ ಅದಾವ್ರೆ, ಅವ್ರಿಗೆ ಕ್ಯಾಟಗರಿ ಯಾವ್ದಂತಾನೆ ಗೊತ್ತಿಲ್ಲ ಅಂತ, ಇಂಥ ಜನಗಳು ಇರ್ತಾರೆ. ಸೊ ಅದೆಲ್ಲ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಹೇಳ್ತೀನಿ ಗೈಸ್. ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಇವಾಗಿಂದಾನೇ ನೀವು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡ್ರೆ ಎಕ್ಸಾಮ್ಸ್ಗೆ ಎಲಿಜಿಬಲ್, ಅಂದರೆ ಎಕ್ಸಾಮ್ಸ್ಗೆ ಬರಿಬೋದು. ಇಲ್ಲಾಂದರೆ ಒಂದು ಡಾಕ್ಯುಮೆಂಟ್ ಕೂಡ ಮಿಸ್ ಆದರೆ ಮುಗೀತು ಗೈಸ್. ನಾನು ಡಾಕ್ಯುಮೆಂಟ್ಸ್ ಏನಂತ ಎಲ್ಲ ಹೇಳ್ತೀನಿ. ಇವಾಗ ಮತ್ತೆ ಎಲ್ಲ ಹೇಳ್ಕೊತೋಗ್ಬಿಟ್ರೆ ಎಲ್ಲನೂ ಇದ್ರಾಗ ಹೇಳ್ಬಿಡ್ತೀನಿ ನಾನು ಅಂಥ ಮನುಷ್ಯ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ನಿಮಗೆ ನಾನು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್.